ನಮಸ್ಕಾರ. ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ. ಇವತ್ತಿನಿಂದ ಪ್ರತಿ ಸೋಮವಾರದೊತ್ತು ನಿಮ್ಮೊಟ್ಟಿಗೆ ಒಂದೊಂದು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಆಸನ ಅಭ್ಯಾಸ ಹೇಗೆ ಮಾಡೋದು, ಪ್ರಾಣಾಯಾಮ ಹೇಗೆ ಮಾಡೋದು, ಇದು ಶುದ್ಧ ಕನ್ನಡದಲ್ಲಿರುತ್ತೆ. ಪ್ರತಿ ಶನಿವಾರದೊತ್ತು, ಇವಾಗ ಹೋದ ಶನಿವಾರ ನಿಮಗೆ ಧ್ಯಾನ ಮಾಡೋದು ಹೇಗೆ, ವಿಶ್ವ ಧ್ಯಾನ ದಿನಾಚರಣೆ ದಿನ ಹೇಗೆ ಧ್ಯಾನ ಮಾಡಬೇಕು ಅಂತ ಒಂದು ವಿಡಿಯೋನ ಶೇರ್ ಮಾಡಿದೆ. ಅದ್ರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲ ಇಲ್ಲಿ ಮೇಲ್ ಇರುತ್ತೆ. ಅದನ್ನು ನೋಡಿ ಧ್ಯಾನ ಮಾಡಬೇಕು ಅಂದರೆ ಅದು ಮುಂದುವರ್ಸ್ಕೊಂಡು ಹೋಗಿ. ಧ್ಯಾನದ ವಿಡಿಯೋ ಎಲ್ಲ ಪೂರ್ತಿ ಇಂಗ್ಲೀಷ್ನಲ್ಲಿರುತ್ತೆ, ಯಾಕಂದರೆ ನನ್ನ ಕನ್ನಡ ಅಷ್ಟು ಶುದ್ಧವಾಗಿಲ್ಲ. ಆಸನ ಅಭ್ಯಾಸನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ನಾನು ಪೂರ್ತಿ ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ಆದ್ರಿಂದಾನೇ ಸೋಮವಾರದ ಏನು ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಅದನ್ನು ನಿಮಗೆ ಶುದ್ಧವಾಗಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಆದ್ರಿಂದಾನೇ ಅದಕ್ಕೆ ಸೋಮವಾರದ ಯೋಗ ಸಾಧನೆ ಅಂತ ಇನ್ಮೇಲಿಂದ ಹೆಸರಿಟ್ಟಿರೋದು. ಆಸನಾಭ್ಯಾಸ ಮಾಡಿಲ್ಲ ಯಾವತ್ತು, ಯೋಗಾಭ್ಯಾಸ ಮಾಡಬೇಕು, ದೇಹ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಹೇಳಿದ್ರೆ ಈ ಅಭ್ಯಾಸಗಳನ್ನ ನಿಮ್ಗೆ ಏನು ಹೇಳ್ಕೊಡ್ತಾ ಹೋಗ್ತೀನಿ, ಅದನ್ನೆಲ್ಲ ಅನುಸರಿಸ್ತಾ ಬನ್ನಿ. ಮೊದಲನೇ ದಿನದ ಅಭ್ಯಾಸವನ್ನು ಶುರು ಮಾಡೋಣ. ಸೊ ಹೇಗೆ ಕೂತ್ಕೊಂಡಿದ್ರೆ ಹಾಗೆ ಕೂತ್ಕೊಳ್ಳಿ. ನಿಮ್ಮ ಹತ್ರ ಮ್ಯಾಟ್ ಇದೆ ಅಂದರೆ ಮ್ಯಾಟ್ ಹಾಕ್ಕೊಳ್ಳಿ. ಇಲ್ಲ, ನಾನು ಯೂಶಲಿ ಒಂದು ರಬ್ಬರ್ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಕಾಟನ್ ಅಥವಾ ಜೂಟ್, ಇದು ಕೈ ಮಗ್ಗದಲ್ಲಿ ಮಾಡಿರೋದು, ಇದನ್ನು ಉಪಯೋಗಿಸ್ತೀನಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ಮ್ಯಾಟನ್ನು ಉಪಯೋಗಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮೊದಲು ನಿಧಾನವಾಗಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಮಾಡ್ತಾ ಹೋಗಿ. ನಿಮಗೇನಾದರೂ ಬೇಕು ಅದನ್ನು ಬಿಟ್ಟು ಬೇರೆ ಅಭ್ಯಾಸ ಅಂತ ಹೇಳಿದ್ರೆ ಕಾಮೆಂಟ್ಸ್ನ ತಿಳಿಸಿ, ನಾನು ಅದನ್ನು ಖಂಡಿತ ಶೇರ್ ಮಾಡ್ತೀನಿ. ಸೊ ಇವಾಗ ಹೀಗೆ ಕೂತ್ಕೊಂಡಿದ್ದೀರ ಅಲ್ವಾ, ನಿಧಾನವಾಗಿ ಬಲಗೈಯನ್ನು ಕೆಳಗಿಡಿ, ಕತ್ತನ್ನು ನಿಧಾನ ತಿರುಗಿಸಿ, ಇಲ್ಲಾಂದರೆ ಮುಂದೆ ನೋಡಿ. ಮೊಣಕೈಯನ್ನು ಪೂರ್ತಿ ಕೆಳಗಿಟ್ಬಿಟ್ಟು ನಿಧಾನ ಕೈ ನೀರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ. ಈ ಭಾಗದಲ್ಲಿ ಪೂರ್ತಿ ಸೆಣಸ ಗೊತ್ತಾಗ್ತಾ ಹೋಗುತ್ತೆ, ಅದನ್ನು ಗಮನಿಸ್ತಾ ಬನ್ನಿ. ನಿಧಾನ ವಾಪಸ್ ಬನ್ನಿ. ಮತ್ತೆ ಮಧ್ಯಕ್ಕೆ ಇವಾಗ ಎಡಗೈ ಕೆಳಗೆ ನಿಧಾನ ಕೈ ನೇರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ. ನಿಧಾನ ಉಸಿರು ತಗೊಳ್ಳಿ, ನಿಧಾನ ಉಸಿರನ್ನ ಹೊರಗೆ ಬಿಡಿ. ವಾಪಸ್ ಬನ್ನಿ. ಇನ್ನೊಂದ್ಸತಿ ರಿಪೀಟ್ ಮಾಡೋಣ. ಇದನ್ನ ಬಲಗೈ ಕೆಳಗೆ ಇಟ್ಕೊಳ್ಳಿ, ನಿಧಾನ ಕೈ ನೇರ ಮಾಡಿ, ದೃಷ್ಟಿ ಮುಂದಕ್ಕಿರಲಿ. ಆಗುತ್ತೆ ಅಂದರೆ ಕಣ್ಣು ಮುಚ್ಚಿ ಗಮನ ಪೂರ್ತಿ ಈ ಸೊಂಟದ ಭಾಗದಲ್ಲಿ ಸ್ಟ್ರೆಚ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸ್ತಾ ಬನ್ನಿ. ನಿಧಾನ ವಾಪಸ್ ಬನ್ನಿ. ಎಡಗಡೆಗೆ ಎಡಗೈ ಕೆಳಗಿಡಿ, ನಿಧಾನ ಕೈ ನೇರ. ವಾಪಸ್ ಬನ್ನಿ. ಇದೆಲ್ಲ ಲೂಸ್ನಿಂಗ್ ಪ್ರಾಕ್ಟೀಸಸ್ ಆಯಿತಾ. ತುಂಬ ದಿನ ಆಯಿತು, ಏನೋ ಅಭ್ಯಾಸ ಮಾಡಿಲ್ಲ, ಮೊದಲನೇ ಸತಿ ಅಭ್ಯಾಸ ಮಾಡ್ತಾ ಇದ್ರೆ ಅಥವಾ ಅಂತ ಹೇಳಿದ್ರೆ ಇದನ್ನೆಲ್ಲ ಅನುಸರಿಸ್ತಾ ಬರ್ಬೋದು ನೀವು. ಇವಾಗ ಎರಡು ಕಾಲು ಹೀಗೆ ಜೋಡಿಸಿ, ಇದಕ್ಕೆ ಬದ್ಧ ಕೋನಾಸನ ಅಂತ ಹೇಳ್ತೀವಿ ಆಯಿತಾ. ಪಾದ ಎರಡು ಹತ್ತಿರ ತೊಗೊಂಬಂದು ಆದಷ್ಟು ಹಿಂಡಿಯನ್ನು ಎಳ್ಕೊಂಬನ್ನಿ. ನೀವು ನಿಮ್ಮ ಸೊಂಟ ಪೂರ್ತಿ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಪ್ರಾಬ್ಲಿ ಇಷ್ಟೇ ಆಗುತ್ತೆ ನಿಮಗೆ. ನೋಡಿ, ಹೀಗೆ ಕೂತಿರ್ತೀರ, ಅಭ್ಯಾಸ ಮಾಡ್ತಾ ಇದೆಲ್ಲ ಸಡಿಲ ಆಗ್ತಾ ಹೋದಾಗ ಕಾಲು ತಾನಾಗ್ತಾನೆ ಕೆಳಗೆ ಹೋಗುತ್ತೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರಿ, ಆರಾಮಾಗತ್ತೆ, ಏನು ತಲೆ ಕೆಡಿಸ್ಕೊಬೇಡಿ. ಸೊ ನಂದು ಕಾಲು ಹಿಂಗಿತ್ತು, ಇಲ್ಲಿಂದ ಇಲ್ಲಿ ಹೋಗಿ ಸುಮಾರು ವರ್ಷ ಬೇಕಿತ್ತು. ಸೊ ನನ್ನನ್ನು ನೋಡ್ಕೊಂಡು ಕಂಪೇರ್ ಮಾಡ್ಕೋಬೇಡಿ. ಸುಮಾರು ವರ್ಷಗಳ ಅಭ್ಯಾಸ ಮಾಡ್ತಾ ನಿಧಾನಕ್ಕೆ ಬರುತ್ತೆ. ಸೊ ಕಾಲು ಹಾಗೆ ಇರಲಿ. ಎಡಗಾಲಲ್ಲಿ ಇಟ್ಕೊಂಡು ಬಲಗೈ ಹಿಂದೆ ಇಡಿ ಆಯಿತಾ. ನಿಧಾನಕ್ಕೆ ಒಂದು ಸ್ವಲ್ಪ ಟರ್ನ್ ಮಾಡಿ. ಹಾಗೆ ಹಿಂದೆ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಮುಂದೆ ನೋಡಿ, ನಿಧಾನಕ್ಕೆ ತಿರುಗಬೇಕು. ಹೀಗೆ ವಾಪಸ್ ಬನ್ನಿ.
ಸೊ ಇವಾಗ ಬಲಗೈ ಮುಂದೆ ಇರಲಿ, ಎಡಗೈ ಹಿಂದಕ್ಕೆ. ಆಮೇಲೆ ನಿಂತಿರ್ಗಿದ ತಕ್ಷಣ ಹಿಂಗೆ ಹೋಗ್ಬಿಡುತ್ತೆ ಬೆನ್ನು. ಎದೆ ಎತ್ತಿ ಮೇಲೆ ನಿಧಾನಕ್ಕೆ ಟರ್ನ್ ಮಾಡಿ. ಆಗತ್ತೆ ಅಂದರೆ ಹಿಂದಕ್ಕೆ ನೋಡಿ, ಆಗಲ್ಲ ಅಂದರೆ ಮುಂದಕ್ಕೆ ನೋಡಿ. ನಿಧಾನಕ್ಕೆ ವಾಪಸ್ ಬನ್ನಿ. ಇನ್ನೊಂದ್ಸತಿ ಮಾಡೋಣ ಇದನ್ನೇ. ನಿಧಾನ ಬಲಗೈ ಹಿಂದಕ್ಕೆ, ಸಾಧ್ಯವಾದಷ್ಟು ಕತ್ತನ್ನು ಹಿಂದೆ ತಿರುಗಿಸಕ್ಕೆ ಟ್ರೈ ಮಾಡಿ, ಆಯ್ತಾ? ನಿಧಾನಕ್ಕೆ ವಾಪಸ್ ಬನ್ನಿ. ಬಲಗೈ ಮುಂದಕ್ಕಿರಲಿ, ಎಡಗೈ ಹಿಂದೆ. ನಿಧಾನ ವಾಪಸ್ ಬನ್ನಿ. ಇವಾಗ ಕಾಲು ಅಲ್ಲೇ ಇರಲಿ. ಮೊಣಕೈ ಕೆಳಗಿಡ್ತಾ ನಿಧಾನ ಹಾಗೆ ಕೆಳಗೆ ಮಲ್ಕೊಳ್ಳಿ. ಮೇಲೆ ಆದಷ್ಟು ಕಾಲನ್ನು ಹಿಂದೆ ಕೇಳ್ಕೊಂಬರಕ್ಕಾಗುತ್ತಾ ನೋಡಿ. ಕೈಗಳು ಎರಡು ಎದೆ ಮೇಲೆ ಇಟ್ಕೊಳ್ಳಿ, ಹಾಗೆ ಅಲ್ಲೇ ಇರಿ. ಕಣ್ಗಳು ಮುಚ್ಚಿರಲಿ. ಒಂದು ನಿಮಿಷ ಅಲ್ಲೇ ಇರಿ. ಉಸಿರು ನಿಧಾನವಾಗಿರಲಿ, ಭುಜಗಳು ಸಹ ಸಡಿಲವಾಗಿರಲಿ. ತೊಡೆ ತುಂಬ ಭಾರ ಇತ್ತು ಅಂತ ಹೇಳಿದ್ರೆ ಈ ಕೈ ಸಪೋರ್ಟ್ ಕೊಟ್ಕೊಳ್ಳಿ ಕೆಳಗೆ. ಅಭ್ಯಾಸ ಮಾಡ್ತಾ ಮಾಡ್ತಾ ತೊಡೆ ತಾನೇ ಕೆಳಗೆ ಹೋಗ್ತಾ ಹೋಗುತ್ತೆ. ಒಳ್ಳೆ ತನಕ ಸ್ವಲ್ಪ ತಾಳ್ಮೆ. ವಾಪಸ್ ಬನ್ನಿ. ಕಾಲು ಮುಂದೆ ಸ್ಟ್ರೆಚ್ ಮಾಡಿ. ನಾನೇ ಎರಡು ಆ್ಯಂಕಲ್ ರೊಟೇಟ್ ಮಾಡಿ 1-2 ಸತಿ ಆ ಕಡೆ ಈ ಕಡೆ. ಇನ್ನೊಂದು 2 ಸತಿ. ಇವಾಗ ಬಲಗಾಲ ಮಡಿಸಿ ಎದೆ ಹತ್ರ ತೊಗೊಂಬನ್ನಿ. ಎರಡೂ ಕೈಗಳ ಸಹಾಯದಿಂದ ಆದಷ್ಟು ಎದೆ ಹತ್ರ ಬರಲಿ ಕಾಲು. ಬೆನ್ನಿನ ಕೆಳಭಾಗ ಮ್ಯಾಟ್ ಮೇಲೆ ಬಗ್ತಿರ್ಲಿ. ಕಾಲು ಹಿಂದೆ ಕೇಳ್ಕೊಂಬನ್ನಿ. ತುಂಬ ಬೆನ್ನೋವಿತ್ತು, ಇಡೀ ದಿನ ಕೂತಿರ್ತೀರ, ಅವಾಗ ಇದೆಲ್ಲ ಸ್ಟ್ರೆಚ್ಗಳು ಮಾಡಿದ್ರೆ ಸರಿ ಹೋಗ್ತಾ ಹೋಗುತ್ತೆ. ಇಡೀ ದಿನ ಕೂತ್ಕೊಂಡು ಏನು ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ಚೇಂಜ್ ಮಾಡಿ. ಇವಾಗ ಎಡಗಾಲು ತೊಗೊಂಬನ್ನಿ. ಆದಷ್ಟು ಎದೆ ಹತ್ರ ಎಳ್ಕೊಂಬನ್ನಿ. ಕಣ್ಗಳು ಮುಚ್ಚಿರಲಿ. ಬೆನ್ನಿನ ಕೆಳಭಾಗ ನೆಲಕ್ಕೆ ಒತ್ತಿರಲಿ. ಇನ್ನೊಂದು ಸತಿ ಚೇಂಜ್ ಮಾಡಿ. ಬಲ್ಗಾಲ್ ಮಾಡಿಸಿ ಎದೆ ಹತ್ರ ತೊಗೊಂಬನ್ನಿ. ಕಾಲು ನೇರ ಮಾಡಿ. ಎಡ ಕಾಲು ನಿಧಾನ ಹತ್ರ ತಗೊಂಬನ್ನಿ. ಇವಾಗ ಎರಡು ಕಾಲು ಮಾಡಿಸಿ ಎದೆ ಹತ್ರ ಬರಲಿ. ಈಗ ನಿಧಾನಕ್ಕೆ ಪಾದ ಕೆಳಗಿಳಿಸಿ. ಪಾದ ಎರಡು ಹಿಂಗೆ ಸೊಟ್ಟ ಇಟ್ಕೊಬಿಡಿ, ಆಯಿತಾ? ಪಾದ ಸ್ಟ್ರೇಟ್ ಆಗಿರಲಿ. ಇವಾಗ ನಿಧಾನಕ್ಕೆ ಸೊಂಟ ಮೇಲೆತ್ತಾ ಕೈಯನ್ನು ಬೆನ್ನಿನ ಕೆಳಭಾಗಕ್ಕೆ ಕೊಡಿ.
ಹಿಂಗೆ ಎತ್ತಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಸೊಂಟ ದೊಡ್ಡದಾಗಿದೆ, ಭಾರನೂ ಇದ್ದೀರಾ ಅಂತ ಹೇಳಿದ್ರೆ ಕೈ ಹಿಂಗೆ ಕೆಳಗೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ಇದು ಮಾತ್ರ ಮೇಲಕ್ಕೆ ಬರಲಿ. ಕೈ ಎರಡು ಇಲ್ಲೇ ಕೆಳಗೆ. ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ಆದ್ದರಿಂದ ಇಟ್ಕೋತೀನಿ. ಮೊದಲನೇ ಸತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ್ಯಂಕಲ್ ಇಟ್ಕೊಳ್ಳಿ. ಕಣ್ಗಳು ಮುಚ್ಚಿರ್ಲಿ. ನಿಧಾನಕ್ಕೆ ಉಸಿರಾಡಬೇಕು. ನಿಧಾನ ಸರಳ ಸಹಜ ಉಸಿರಾಟ. ಕಣ್ಗಳು ಮುಚ್ಚಿ ಬೆನ್ನಿನ ಭಾಗದಲ್ಲಿ ಪೂರ್ತಿ ಸ್ಟ್ರೆಚ್ ಆಗ್ತಾ ಇರುತ್ತೆ, ಅದನ್ನು ಗಮನಿಸಿ. ನಿಧಾನ ಕೆಳಗೆ ಬನ್ನಿ. ಒಂದು ಸ್ವಲ್ಪ ಹಾಗೆ ಕಾಲು ಮಾಡಿಸಿ ಎದೆ ಹತ್ರ ತಗೊಂಬನ್ನಿ. ನಿಧಾನ ಕೆಳಗೆ ಬನ್ನಿ. ಕಾಲು ಮುಂದಕ್ಕೆ ಚಾಚಿ ಹಾಗೆ ಎರಡು ಆ್ಯಂಕಲ್ ಮತ್ತು ರಿಸ್ಟನ್ನು ಒಂದ್ಸತಿ ರೊಟೇಟ್ ಮಾಡಿ. ಇನ್ನು ಒಂದು ಸತಿ ಕಾಲು ಮಾಡಿಸ್ಬಿಟ್ಟು ಎದೆ ಹತ್ರ ತೊಗೊಂಬನ್ನಿ. ಆಗತ್ತೆ ಅಂದರೆ ನಿಧಾನಕ್ಕೆ ತಲೆ ಎತ್ತಿ ಮೇಲೆ ಗದ್ದ ಮಂಡಿ ಹತ್ರ ಬರಲಿ. ನಿಧಾನಕ್ಕಾಗಿ ಕಾಲು ಮಡಿಸಿಟ್ಕೊಂಡು ಮೊದಲು ಮೇಲಕ್ಕೆ ಬನ್ನಿ. ಇದಾಗುತ್ತೆ ಅಂದರೆ ಎಡಗಾಲು ಅಲ್ಲೇ ಇರಲಿ. ನಿಧಾನಕ್ಕೆ ಬಲಗಾಲನ್ನು ಸ್ಟ್ರೇಟ್ ಮಾಡ್ತಾ ಹೋಗಿ, ಪೂರ್ತಿ ಸ್ಟ್ರೆಚ್ ಆಗ್ತಾ ಹೋಗೋದು ಬೆನ್ನಲ್ಲಿ. ನಿಧಾನ ವಾಪಸ್ ಬನ್ನಿ. ಈಗ ಎರಡು ಕಾಲು ನೇರ ಬಗ್ಗೆ ಇಟ್ಕೊಳ್ಳಿ ಹಾಗೆ. ಇನ್ನೊಂದು ಸತಿ ಮಾಡೋಣ. ಎರಡು ಕಾಲು ನಡ್ಸಿಟ್ಕೊಳ್ಳಿ, ಬಲ್ಗಾಲ್ ಸ್ಟ್ರೇಟ್ ಮಾಡಿ ಹಾಗೆ. ಚಿನ್ ಮಾಡಿ ಎರಡು ಕಾಲು. ನಿಧಾನಕ್ಕೆ ವಾಪಸ್ ಬನ್ನಿ. ಕೆಳಗಿಳಿಸಿ ಕಾಲನ್ನ, ಎರಡು ಕಾಲು ಮಾಡಿಸ್ಬಿಟ್ಟು ಎದೆ ಹತ್ರ ತೊಗೊಂಬನ್ನಿ. ಆಗಲ್ಲ ಇಲ್ಲಿ ಹೊಟ್ಟೆ ತಡೆಯುತ್ತೆ ಅಂತ ಹೇಳಿದ್ರೆ ಹೀಗೆ ಇಟ್ಕೋಬೋದು, ಸಾಕು, ತೊಂದರೆ ಇಲ್ಲ. ಒಂದು ಸ್ವಲ್ಪ ತಲ್ಲೇ ಇರಿ. ಆಗತ್ತೆ ಅಂದರೆ ಹತ್ರ ಹಿಡ್ಕೊಂಬನ್ನಿ. ನಿಧಾನಕ್ಕೆ ಕಾಲು ಬಿಡಿಸಿ. ಇವಾಗ ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಕೈ ಎರಡು ಎದೆ ಅಕ್ಕಪಕ್ಕದಲ್ಲಿರಲಿ. ಎರಡು ಕಾಲುಗಳು ಸಹ ನೇರ.
ನಿಧಾನ ಉಸಿರು ಬಿಡ್ತಾ ಮೇಲಕ್ಕೆ ಬನ್ನಿ. ಸಾರಿ, ಉಸಿರು ತಗೋದ ಮೇಲೆ ಬರಬೇಕು. ದೃಷ್ಟಿ ಮುಂದಕ್ಕಿರಲಿ. ಕಾಲು ಎರಡು ನೇರವಾಗಿ ಇಟ್ಕೊಳ್ಳಿ. ಭುಜಗಳು ಸಡಿಲವಾಗಿರಲಿ. ಈಗ ಹೀಗೆ ಕೈ ಸ್ಟ್ರೇಟ್ ಮಾಡಿದ ತಕ್ಷಣ ಹೀಗೆ ಮೇಲೆ ಬಂದುಬಿಡ್ತೀರ ಆಯಿತಾ. ಸುತ್ತೊಡೆ ಕೆಳಗೆ ಇಟ್ಕೊಳ್ಳಿ. ಕೈ ಅಲ್ಲೇ ಇರಲಿ. ಮುಂದಕ್ಕೆ ನೋಡಿ. ಕೈ ಮತ್ತು ಪಾದ ಅಲ್ಲೇ ಇರಲಿ ಆಯಿತಾ. ಕೈ ಪಾದ ಅಲ್ಗಾಡಿಸ್ಬಾರ್ದು. ನಿಧಾನ ಮೇಲೆ ಬಂದು ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ನಿಧಾನ ತಲೆ ಕೆಳಗಿರಿ. ಹಾಗೆ ಇನ್ನೊಂದು ಸತಿ ಮಾಡೋಣ ಇದನ್ನೇ. ನಿಧಾನ ಕೆಳಗೆ ಬನ್ನಿ. ಎದೆ ಮೇಲೆ ಕಾಲು ಎರಡು ನೇರವಾಗಿ ಇಟ್ಕೋಬೇಕು ಗೊತ್ತಾಯ್ತಾ. ಹೀಗೆ ಮಾಡಿಸ್ಬೇಡಿ, ಜಾಸ್ತಿ ಅಗಲ ನೋಡ್ಕೋಬೇಡಿ. ಪಾದ ಸ್ಟ್ರೇಟ್ ಇಟ್ಕೊಂಡು ಆ್ಯಂಕಲ್ನ ಕೆಳಗೆ ಬತ್ತಬೇಕು. ಉಸಿರು ಪೂರ್ತಿ ಹೊರಗೆ ಬಿಟ್ಬಿಡಿ. ಉಸಿರು ತಗೋತಾ ನಿಧಾನಕ್ಕೆ ಮೇಲೆ ಬನ್ನಿ. ಆಗತ್ತೆ ಅಂದರೆ ಕಣ್ಗಳು ಮುಚ್ಚಿರಲಿ. ಹುಸು ನಿಧಾನವಾಗಿ ಒಳಗೆ ತಗೊಂಡು ಹೊರಗೆ ಬಿಡ್ತಾ ಹಾಗೆ ಸ್ಥಿತಿಯಲ್ಲಿರಿ. ನಿಧಾನ ಹಿಂದಕ್ಕೆ ಹೋಗಿ ಹಾಗೆ ಕಲೆ ಕೆಳಗೆ ಇಳಿಸಿ. ನಿಧಾನ ಮತ್ತು ವಾಪಸ್ ಬನ್ನಿ. ಅವಾಗ ಇಲ್ಲೇ ಎರಡು ಪಾದನ ಇಟ್ಕೊಳ್ಳಿ ಆಯಿತಾ. ಆಗತ್ತೆ ಅಂದರೆ ಹಿಂಬಡಿನ ಆದಷ್ಟು ಕೆಳಗೆ ತರಬೇಕು. ನೀವು ಮೊದಲನೇ ಸತಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಕಾಲು ಇಲ್ಲೇ ಇರುತ್ತೆ, ಇಷ್ಟೇ ಹೊರಕ್ಕಾಗೋದು, ಪರವಾಗಿಲ್ಲ. ಆದರೆ ಸುಮ್ಮನೆ ಅಲ್ಲೇ ಇಟ್ಕೊಂಡು ಹಾಗೆ ಇರಬೇಡಿ, ಕೆಳಗೆ ತರಬೇಕು. ಅಭ್ಯಾಸ ಮಾಡ್ತಾ ಮಾಡ್ತಾ ಪೂರ್ತಿ ಹಿಂಗೆ ಕೆಳಗೆ ಹೋಗುತ್ತೆ ಕಾಲು. ಮಂಡೂಕಾಸನ ಅಂತ ಹೇಳ್ತೀವಿ ಇದಕ್ಕೆ. ಸದ್ಯಕ್ಕಿಲ್ಲೇ ಇರಿ ಸಾಕು. ನಿಧಾನಕ್ಕೆ ಕಾಲು ಬಿಡಿಸಿ ಮೇಲಕ್ಕೆ ಬಂದು ಇವಾಗ ಇಲ್ಲಿಂದಾನೆ ಹಾಗೆ ಕಾಲನ್ನ ಎರಡು ಸ್ಟ್ರೇಟ್ ಮಾಡಿ. ಬರೀ ವೃತ್ತಜಾನುಶ್ವಾಸಾಸನ ಆಯಿತಾ. ಇವಾಗ ಎಡಗಾಲು ಮಡಿಸಿಟ್ಕೊಳ್ಳಿ, ಬಲಗಾಲು ಸ್ಟ್ರೇಟ್ ಆಗಿರಲಿ. ಬಲಗೈ ಮುಂದೆ ಇಟ್ಕೊಂಡು ಎಡಗೈ ಸೊಂಟದ ಮೇಲೆ ಇಟ್ಕೊಳ್ಳಿ ಮೊದಲು. ಕೈ ನಿಮ್ಗೆ ಇಷ್ಟು ಹೋಗಲ್ಲ ಅಂದರೆ ಒಂದು ಬೆಲ್ಟು ಅಥವಾ ಟವಲ್ ಏನಾದರೂ ಇದ್ದರೆ ಅಥವಾ ದುಪಟ್ಟ ಇದ್ದರೆ ಪಾದಕ್ಕೆ ಹಾಕ್ಕೊಂಡು ಅದರಲ್ಲಿ ಹಿಂಗೆ ಕೈ ಇಟ್ಕೊಳ್ಳಿ. ಆಗುತ್ತೆ. ಅದೇನು ಇಲ್ಲ ಅಂತ ಹೇಳಿದ್ರೆ ಕೈ ಇಲ್ಲಾದರೂ ಇಟ್ಕೊಳ್ಳಿ ಆಯಿತಾ. ದೃಷ್ಟಿ ಮುಂದಕ್ಕೆ ನನ್ನ ಕಡೆ ನೋಡ್ತಾ ಇರಿ. ನೀವು ಕೈಯಲ್ಲಿ ಮುಂದೆ ತೊಗೊಂಡು ಹೋಗಿದ ತಕ್ಷಣ ಎದೆ ಹಿಂಗೆ ಬಿದ್ದೋಗುತ್ತೆ.
ಎತ್ತಬೇಕು ಹಿಂಗೆ. ದೃಷ್ಟಿ ಮುಂದಕ್ಕೆ ನೋಡಿ. ಇರೋಕ್ಕಾಗತ್ತೆ, ಆರಾಮಾಗಿ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಕೈ ಸ್ಟ್ರೇಟ್ ಮಾಡ್ಬೇಕು ಹಿಂಗೆ. ಇದಕ್ಕೆ ಪರಿವೃತ್ತ ಚಾಂದ್ರಶಾಸನ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ನಿಮ್ಮ ಕಿಡ್ನಿಗಳಿಗೆ ಬಹಳಷ್ಟು ಪ್ರಯೋಜನ ಆಗುತ್ತೆ ಇದನ್ನು ಮಾಡೋದ್ರಿಂದ. ಮುಂದಕ್ಕೆ ನೋಡಿ, ಕೈ ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ಬೆರಳೆಲ್ಲ ಸಾತೋಗಿರೋದ ಆಕ್ಟಿವ್ ಆಗಿರಲಿ ಬೆರಳು. ನಿಧಾನ ವಾಪಸ್ ಬನ್ನಿ, ಕೈ ಸ್ಟ್ರೆಚ್ ಮಾಡಿ ಹಾಗೆ ಒಂದ್ಸತಿ ಸುಳ್ಬಿಡ್ತಾ ಕೈ ಕೆಳಗಿಳಿಸಿ. ಇವಾಗ ಚೇಂಜ್ ಮಾಡೋಣ. ಬಲಗಾಲ್ ಮಾಡಿಸಿಟ್ಕೊಳ್ಳಿ. ಎಡಗೈ ಮುಂದೆ, ರೈಟ್ ಲೆಗ್ ಮಾಡಿಸ್ಬೇಕು, ಲೆಫ್ಟ್ ಲೆಗ್ ಮುಂದೆ ಇರಬೇಕು, ಲೆಫ್ಟ್ ಹ್ಯಾಂಡ್ ಮುಂದೆ. ನೋಡಿ, ನನ್ನ ಕೈಲಿ ಇಟ್ಕೊಂಡಿದ ತಕ್ಷಣ ಹಿಂಗೆ ಎದೆ ಬಿದ್ದೋಯ್ತು. ತಳ್ಳಿ ಹಿಂದಕ್ಕೆ. ದೃಷ್ಟಿ ಮುಂದಕ್ಕಿರಲಿ. ನಿಧಾನಕ್ಕೆ ಹಾಗೆ ಕೈ ಸ್ಟ್ರೇಟ್ ಮಾಡಿ. ವಾಪಸ್ ಬಂದು ನಿಧಾನಕ್ಕೆ ಕೈ ಸ್ಟ್ರೆಚ್ ಮಾಡಿ ಮೇಲೆ. ನಿಧಾನ ಕೈ ಕೆಳಗಿಳಿಸಿ. ಮತ್ತೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಹಾಗೆ ಕಾಲು ಮಾಡಿಸಿಟ್ಕೊಳ್ಳಿ. ಈಗ ಬಲಗಾಲ್ ಅಲ್ಲೇ ಇರಲಿ ಆಯಿತಾ. ಬಲಗಾಲ ಮೇಲೆ ಎಡಗಾಲ ಮೇಲೆ ಇಟ್ಟು ಬಲಗೈನ ಮಂಡಿ ಮೇಲೆ ಇಟ್ಬಿಟ್ಟು ನಿಧಾನಕ್ಕೆ ಕೆಳಗಿಳಿಸಿ. ಬೆಲ್ಲಲ್ಲಿ ಪೂರ್ತಿ ಸ್ಟ್ರೆಚ್ ಆಗುತ್ತೆ, ಗಮನಿಸಿ. ಟ್ವಿಸ್ಟ್ ಆಗುತ್ತೆ, ಲಂಬಾರ್ ರೀಜನಲ್ಲಿ ತುಂಬ ಟ್ವಿಸ್ಟ್ ಆಗುತ್ತೆ. ನೀವೇನಾದರೂ ಇಡೀ ದಿನ ಕೂತು ಕೆಲಸ ಮಾಡ್ತೀರಾ, ಏನೋ ಸ್ಕೆಚ್ ಮಾಡೋಕ್ಕೆ ನಿಮ್ಮ ಟೈಮೇ ಸಿಗೋಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇದನ್ನಾದರೂ ಮಾಡಬೇಕು. ಸೊ ಬೆನ್ನು ಡಬಲ್ ಎಸ್ ಶೇಪಲ್ಲಿ ಇರುತ್ತೆ ಆಯಿತಾ. ಹಿಂಗೆ ಕೆಳಗಿಟ್ಟಾಗ ಪೂರ್ತಿ ಹಿಂಗೆ ಬಟ್ಟೆ ಹಿಂಡೋ ಅನುಭವ ಆಗುತ್ತೆ. ಅದರಿಂದ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬೆನ್ನು. ವಾಪಸ್ ಬನ್ನಿ. ಇವಾಗ ಬಲಗಾಲು ಮೇಲಕ್ಕೆ, ಎಡಗೈ ಕೆಳಗಿರಲಿ. ನಿಧಾನ ಕಾಲು ಕೆಳಗಿಳಿಸಿ. ಕೈ ಸ್ಟ್ರೇಟ್ ಮಾಡಿಕೊಂಡು ಆ ಕಡೆ ನೋಡಬೇಕು. ಸೊ ಈ ಕೆಳಗೆ ತಳ್ತಾ ಇದ್ರೆ ಕಾಲು, ಈ ಬೆನ್ನು ಪೂರ್ತಿ ಈ ಭಾಗ ನಿಮ್ಗೆ ಸ್ಟ್ರೆಚ್ ಆಗುತ್ತೆ. ವಾಪಸ್ ಬನ್ನಿ. ಇನ್ನೊಂದು ಸತಿ ಮಾಡೋಣ ಇದನ್ನೇ. ಎಡಗಾಲ ಮೇಲೆ ಇಡಿ, ನಿಧಾನ ಕೆಳಗಿಳಿಸಿ ಕಾಲು. ವಾಪಸ್ ಬನ್ನಿ, ಚೇಂಜ್ ಮಾಡಿ. ನಿಧಾನ ವಾಪಸ್
ಕಾಲೆರಡು ಹಾಗೆ ಮಡಿಸಿಟ್ಕೊಳ್ಳಿ. ನಿಧಾನ ಹೇಳ್ಕೊಂಬನ್ನಿ. ಆಗತ್ತೆ ಅಂದರೆ ಕೈ ಪೂರ್ತಿ ರ್ಯಾಪ್ ಆಗಿರಬೇಕು. ಕಾಲುಗಳನ್ನ ಆದಷ್ಟು ಎದೆ ಹತ್ರ ಹೇಳ್ಕೊಂಬನ್ನಿ. ನಾನು ಕಾಲು ಕೆಳಗಿಳಿಸಿ, ಕಾಲು ಹಾಗೆ ಸ್ಟ್ರೇಟ್ ಮಾಡಿ, ಕಣ್ಗಳು ಮುಚ್ಚಿರಲಿ. ಕೈ ಎರಡು ತೊಡೆ ಪಕ್ಕ ಇಡಿ. ಹೀಗೆ ಶವಾಸನ ಹಾಗೆ ರಿಲ್ಯಾಕ್ಸ್ ಮಾಡಿ. ಅಲ್ಲೇ ನಿಧಾನ ಕಾಲು ಮಾಡಿಸಿ, ಬಲಕ್ಕೆ ಕುರುಳಿ, ನಿಧಾನ ಮೇಲ್ಕ್ ಬನ್ನಿ. ಹಾಗೆ ನೇರವಾಗಿ ಕೂತ್ಕೊಳ್ಳಿ. ಕೈ ಎರಡು ನಿಧಾನಕ್ಕೆ ಪರಸ್ಪರ ಉಜ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆರೀರಿ. ಸೊ ಇದು ಸೋಮವಾರದ ಯೋಗ ಸಾಧನೆಯ ಮೊದಲನೇ ದಿನ. ಅಭ್ಯಾಸ ಮಾಡಿ. ಯೋಗಾಭ್ಯಾಸ ಯಾವತ್ತೂ ಮಾಡೇ ಇಲ್ಲ ಅಂತ ಹೇಳಿದ್ರೆ ಇವಾಗಲಿಂದ ಅದು ಶುರು ಮಾಡಿ. ಇನ್ನೇನು ಹೊಸ ವರ್ಷ ಬರೋಕ್ಕೆ ಶುರುವಾಯಿತು, 2025. ಪ್ರತಿ ಒಂದೊಂದು ವಾರ ಒಂದೊಂದು ಅಭ್ಯಾಸವನ್ನು ನಿಮ್ಮೊಳಗೆ ಹಂಚ್ಕೋತಾ ಹೋಗ್ತೀನಿ. ಅಭ್ಯಾಸ ಮಾಡಿ ನಿಮಗೆ ಪ್ರಯೋಜನ ಆಯಿತು ಅಂತ ಅನಿಸಿದ್ರೆ, ನಿಮ್ಗೆ ಯಾರ್ಯಾರಿಗೆ ಅವಶ್ಯಕತೆ, ನಿಮ್ಮ ಸುತ್ತಮುತ್ತ ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರಾದರೂ ಆಗಿರ್ಬೋದು, ಅವ್ರಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಇದನ್ನು ಶೇರ್ ಮಾಡಿ. ಧ್ಯಾನ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಧ್ಯಾನದ ವಿಡಿಯೋ ಹೋದ ವಾರ ಶೇರ್ ಮಾಡಿರೋ ವಿಡಿಯೋನ ಹಾಕಿದ್ದೀನಿ. ಅದನ್ನು ನೋಡಿ ಅದನ್ನು ಸಹ ಅಭ್ಯಾಸ ಮಾಡಿ. ನನ್ನ ಮೇಲ್ಗಡೆ ಲಿಂಕಲ್ಲೂ ಸಹ ಹಾಕಿರ್ತೀನಿ. ಅಭ್ಯಾಸ ಮಾಡಾದ ನಂತರ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ನಾನು ಅದನ್ನು ಓದೋಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಯೋಗಾಭ್ಯಾಸ ಸಾಧನೆಯನ್ನು ಮುಂದುವರಿಸಿ. ಮುಂದಿನ ವಾರದ ಸೋಮವಾರದ ಯೋಗ ಸಾಧನೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ಹರ್ಷ. ನಮಸ್ಕಾರ.